ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಸಮ್ಮರ್ ಸೀಸನ್ ಶುರು ಆಯಿತು ಅಂದರೆ ಎಲ್ಲರ ಮನೆಗಳಲ್ಲೂ ಹಪ್ಪಳ ಮಾಡ್ಕೋ, ಸಂಡಿಗೆ ಮಾಡ್ಕೋ ಅಂತ ಶುರು ಆಗುತ್ತಲ್ವ. ವರ್ಷಕ್ಕಾಗೋಷ್ಟು ಹಪ್ಪಳ ಸಂಡಿಗೆಗಳನ್ನ ಮನೆಯಲ್ಲೇ ಮಾಡ್ಕೊಂಬಿಡೋದು ವಾಡಿಕೆ. ಅದಕ್ಕೆ ನಾನು ಸಹ ಇವತ್ತೊಂದು ಹಪ್ಪಳದ ರೆಸಿಪಿ ತೊಗೊಂಬಂದಿದ್ದೀನಿ. ನೋಡಿ, ಮಸಾಲೆಯುಕ್ತ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನೋಡಿ ಎಷ್ಟು ತೆಳ್ಳಕ್ಕೆ ಎಷ್ಟು ಚೆನ್ನಾಗಿದೆ. ಇದನ್ನು ಒಂದನ್ನು ಎಣ್ಣೆಲಿ ಹಾಕಿ ನೋಡೋಣ ಎಷ್ಟು ಅಗಲ ಆಗುತ್ತೆ. ನೀವೇ ನೋಡಿ ಎಷ್ಟು ತೆಳ್ಳಕ್ಕೆ ನೀವು ಆರಾಮಾಗಿ ತುಂಬ ಸುಲಭವಾಗಿ ಹಪ್ಪಳ ಮಾಡ್ಕೋಬಹುದು. ನೋಡಿ ಎಷ್ಟು ಅಗಲವಾಗಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಹಪ್ಪಳ. ನೋಡಿ ಎಷ್ಟು ಅಗಲವಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬ ಕ್ರಿಸ್ಪಿಯಾಗಿದೆ. ಇಷ್ಟು ಸುಲಭವಾಗಿ ಕ್ರಿಸ್ಪಿಯಾಗಿರೋ ಅಂತಹ ಮಸಾಲ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಕ್ರಿಸ್ಪಿಯಾಗಿರೋ ಅಂಥ ಮಸಾಲ ಹಪ್ಪಳನ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈ ಹಪ್ಪಳ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ತುಂಬ ಕ್ರಿಸ್ಪಿಯಾಗಿದೆ, ಅಷ್ಟೇ ಟೇಸ್ಟಿ ಕೂಡ ಆಗಿದೆ. ಬನ್ನಿ ಈ ಹಪ್ಪಳ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವತ್ತು ನಾನು ಸುಮಾರು 1 kgಯಷ್ಟು ಅಕ್ಕಿ ಹಿಟ್ಟಲ್ಲಿ ಅಕ್ಕಿ ಹಪ್ಪಳನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸುಮಾರು 1 kgಯಷ್ಟು ಅಕ್ಕಿನ ಒಂದು 2-3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ಅದನ್ನು ನೆರಳಲ್ಲಿ ಒಣಗಿಸಿ ನಂತರ ಅದನ್ನು ಈ ಥರ ಪೌಡರ್ ಮಾಡಿಸ್ಕೊಂಬಂದಿದ್ದೀನಿ, ಹಿಟ್ಟು ಮಾಡಿಸ್ಕೊಂಬಂದಿದ್ದೀನಿ. 1 kgಯಷ್ಟು ಹಿಟ್ಟಿಗೆ ನಾನು ಸುಮಾರು 200 ಗ್ರಾಮ್, ನೋಡಿ ಇದು 100 ಗ್ರಾಮ್ಸ್ 2 ಪ್ಯಾಕೆಟ್ ಇದೆ ಸಬ್ಬಕ್ಕಿ, 200 ಗ್ರಾಮಷ್ಟು ಸಬ್ಬಕ್ಕಿನ ಬಳಸ್ತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆಗೆ 1 ಬಟ್ಲಾಗುವಷ್ಟು ಅವಲಕ್ಕಿಯನ್ನು ಸಹ ತೊಗೊಂಡಿದ್ದೀನಿ. ಇದೆರಡನ್ನೂ ಏನು ಮಾಡ್ತೀನಿ ಅಂದರೆ, ಇವಾಗ ನಾನು ನಾಳೆ ಬೆಳಿಗ್ಗೆ ಹಪ್ಪಳ ಮಾಡ್ಕೊಳ್ಬೇಕಾಗಿರೋದ್ರಿಂದ ಈಗ ರಾತ್ರಿನೇ ಇದೆರಡನ್ನೂ ಸಹ ನೀರಿನಲ್ಲಿ ಸ್ವಲ್ಪ ಚೆನ್ನಾಗಿ ನೆನೆಸಿಟ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಸಬ್ಬಕ್ಕಿ ಮತ್ತು ಅವಲಕ್ಕಿ ಎರಡನ್ನೂ ಸಹ ನಾನು ನೆನೆಸಿಟ್ಟಿದ್ದೆ ನೆನೆ ರಾತ್ರಿ. ಈಗ ಎರಡೂ ಸಹ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ. ಈಗ ನಾವು ಅಕ್ಕಿ ಹಪ್ಪಳ ಮಾಡ್ಕೊಳ್ಳೋಣ. ಆ ಅಕ್ಕಿ ಹಪ್ಪಳಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಒಂದು ಮಸಾಲೆನ ರೆಡಿ ಮಾಡಿ ಹಾಕ್ತಾ ಇದ್ದೀನಿ. ಆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅಕ್ಕಿ ಹಪ್ಪಳಕ್ಕೆ ಈ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಅಂದರೆ ಒಂದು 5-6 ಎಲೆಗಳಷ್ಟು, ದೊಡ್ಡ ಎಲೆಗಳಿರ್ತಲ್ಲ ಅದರಲ್ಲಿ ಒಂದು 5-6 ಎಲೆಯಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಮತ್ತು ಒಂದು 8-10 ಒಣಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಇದೆಲ್ಲದನ್ನು ಸ್ವಲ್ಪ ನುಣ್ಣಕ್ಕೆ ರುಬ್ಕೊಂಡ್ಬಿಟ್ಟು ಅದನ್ನು ಆ ಹಿಟ್ಟೊಳಗಡೆ ಬೆರೆಸಿದ್ರೆ ಸ್ವಲ್ಪ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಗಲೇ ನಾವು ನೋಡಿದ್ವಲ್ಲ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಅದೆಲ್ಲ ಸ್ವಲ್ಪ ರುಬ್ಬಿದ್ದೀನಿ ತರಿಯಾಗಿ. ಈಗ ಅದ್ರ ಜೊತೆ ನೆನೆಸಿಟ್ಕೊಂಡಿದ್ದಂತಹ ಈ ಸಬ್ಬಕ್ಕಿ ಮತ್ತು ಅವಲಕ್ಕಿನೂ ಸಹ ಹಾಕ್ಕೊಂಡು ನುಣ್ಣಗೆ ಅದನ್ನು ಸಹ ಪೇಸ್ಟ್ ಥರ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಆ ಸಬ್ಬಕ್ಕಿ, ಅವಲಕ್ಕಿ ಮತ್ತು ನಾವು ಹಾಕಿದ ಮಸಾಲೆ ಅದನ್ನೆಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನಾವು ಹಪ್ಪಳಕ್ಕೆ ಬೇಕಾಗಿರೋಂಥ ಹಿಟ್ಟು ತಯಾರು ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ನಾನು ಹಪ್ಪಳದ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಇದು ಸ್ವಲ್ಪ ಚೆನ್ನಾಗಿ ಅಗಲವಾಗಿದೆ, ವಿಶಾಲವಾಗಿ. ಅದನ್ನು ಇದು ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ತಳ ಕೂಡ ಸ್ವಲ್ಪ ದಪ್ಪ ಇರುತ್ತೆ, ಸಿಯೋದಿಲ್ಲ. ನಾವು ಈ ಥರ ಟರ್ನ್ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ಹಪ್ಪಳದ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ನೀರು ಎಷ್ಟು ಹಾಕ್ಕೋಬೇಕು ಅಂದರೆ, ಈಗ ನಾವು ಎಷ್ಟು ಹಿಟ್ಟನ್ನು ತೊಗೊಂಡಿರ್ತೀವೋ ಅದರ 1.5 ಪಟ್ಟಷ್ಟು ನೀರನ್ನ ಹಾಕ್ಕೋಬೇಕು. ಅಂದರೆ ಈಗ ನಾನು 1 kgಯಷ್ಟು ಹಿಟ್ಟು ತೊಗೊಂಡಿದ್ದೆ ಅಲ್ವಾ, ಅಂದರೆ ನಾನು ಇವಾಗ ನೋಡಿ ಇಲ್ಲಿ ನಿಮಗೊಂದು ಚಮ್ ತೋರಿಸ್ತಾ ಇದ್ದೀನಿ. ಈ ಚಮ್ನಲ್ಲಿ ಸುಮಾರು 3 ಚಮ್ನಷ್ಟು ಹಿಟ್ಟತ್ತು. ಅದು ಒಂದು 1 kg ಹಿಟ್ಟು ಅಂದರೆ ಈ ಚಮ್ನಲ್ಲಿ ಒಂದು 3 ಚಮ್ನಷ್ಟು ಆಯಿತು, ಅಷ್ಟು ಲೆಕ್ಕ ಮಾಡ್ಕೊಂಡಿದ್ದೀವಿ. ಅದಕ್ಕೆ 1.5 ಪಟ್ಟು ಅಂದರೆ ಈಗ ಇದೇ ಚಮ್ನಲ್ಲಿ 4.5 ಚಮ್ನಷ್ಟು ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಅಳತೆ ಪ್ರಕಾರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹದವಾಗಿ ಹಪ್ಪಳದ ಹಿಟ್ಟನ್ನ ನಾವು ಮಾಡ್ಕೊಳ್ಬೋದು. ಅರ್ಧ ಹಾಕ್ತಾ ಇದ್ದೀನಿ, 4.5 ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ನಾವೆಷ್ಟು ಹಿಟ್ಟು ತಗೊಂಡಿರ್ತೀವೋ ಅದರ 1.5 ಪಟ್ಟಷ್ಟು ನೀರನ್ನ ಹಾಕ್ಕೊಂಡು ನಾವು ಹಪ್ಪಳದ ಹಿಟ್ಟನ್ನ ಮಾಡಿಕೊಂಡ್ರೆ ತುಂಬ ಹದವಾಗಿ ಚೆನ್ನಾಗಿ ಬರುತ್ತೆ. ಹಪ್ಪಳ ಮಧ್ಯೆ ಒಡೆಯೋದು ಅದೇನೂ ಆಗೋದಿಲ್ಲ. ಮೊದಲು ಇದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ರುಬ್ಬಿಟ್ಕೊಂಡಿದ್ದಂತಹ ಸಬ್ಬಕ್ಕಿ, ಅವಲಕ್ಕಿ ಮತ್ತು ಸ್ವಲ್ಪ ಮಸಾಲೆ ಇತ್ತಲ್ಲ, ಆ ಮಿಶ್ರಣನೂ ಸಹ ಇವಾಗಲೇ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ.
ಸ್ವಲ್ಪ ಸಬ್ಬಕ್ಕಿ ಎಲ್ಲ ಸ್ವಲ್ಪ ಮಂದ ಇರುತ್ತಲ್ಲ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಇವಾಗ ಕುದಿಬೇಕು. ಇದು ಕುದಿಬೇಕಾದ್ರೆ ನಂತರ ಇದಕ್ಕೆ ಉಳಿದಿರೋ ಅಂಥ ಸಾಮಗ್ರಿಗಳನ್ನ ಹಾಕ್ಕೊಂಡು ಕೊನೆಯಲ್ಲಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಅದೇನು ಹುರಿಯೋದು ಹಾಗೇನಿಲ್ಲ, ಹಸಿದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಹಪ್ಪಳದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸೋಡಾ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಕುದೀತಾ ಇರೋ ಅಂಥ ಈ ನೀರಿಗೆ ನಾವಾಗಲೇ ತೊಗೊಂಡಿದ್ವಲ್ವ ಅಕ್ಕಿ ಹಿಟ್ಟು, ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಇದನ್ನೆಲ್ಲ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಹಿಟ್ಟು ಹದವಾಗಿ ಚೆನ್ನಾಗಿ ಬೇಯಬೇಕು. ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟುಗಳೇನು ಇಲ್ಲದೆ ಇರೋಗೆ ನೀಟಾಗಿ ಚೆನ್ನಾಗಿ ಎಲ್ಲನೂ ತಿರುಗಿಸ್ಬಿಟ್ಟು ಅದಾದಮೇಲೆ ನೋಡಿ ಒಂದು 10 ನಿಮಿಷ ತುಂಬ ಸಿಮ್ ಮಾಡಿ, ತುಂಬ ಕಡಿಮೆ ಉರಿಯಲ್ಲಿ ಸಿಮ್ಮಲ್ಲಿ ಒಂದು 10 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸಬೇಕು. ಅವಾಗಿನ್ನೂ ಚೆನ್ನಾಗಿ ಒಳಗಡೆ ಹದವಾಗಿ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಹಪ್ಪಳದ ಹಿಟ್ಟು ಸಂಪೂರ್ಣವಾಗಿ ಇವಾಗ ಸಿದ್ಧ ಆಗಿದೆ. ಚೆನ್ನಾಗಿ ಹದವಾಗಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ತಗೊಂಡು ಚೆನ್ನಾಗಿ ನಾದಿ ಉಂಡೆಗಳನ್ನ ಮಾಡಿಕೊಂಡು ಹಪ್ಪಳ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ. ತುಂಬ ಬಿಸಿ ಇರುತ್ತೆ. ಈ ಥರ ನೀವು ಸುಲಭವಾಗಿ ಒಂದು ಎಣ್ಣೆ ಕವರ್ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನ ಹಾಕಿ ಈ ಥರ ಆ ಕಡೆ ಈ ಕಡೆ ಆಡಿಸ್ಬಿಟ್ರೆ ಹಿಟ್ಟು ಚೆನ್ನಾಗಿ ಅದು ಹದವಾಗಿ ನಾದಿದಂಗೆ ಆಗುತ್ತೆ. ಸರಿಯಾದ ಅಳತೆಯಲ್ಲಿ ನಾವು ನೀರು ಮತ್ತು ಹಿಟ್ಟನ್ನು ಹಾಕಿ ಮಾಡಿಕೊಂಡಾಗ ಎಷ್ಟು ಚೆನ್ನಾಗಾಗುತ್ತೆ ಹಪ್ಪಳದ ಹಿಟ್ಟು. ಒಂದು ಸ್ವಲ್ಪ ಕೂಡ ಹಾಳಾಗಲ್ಲ, ಗಂಟಾಗೋದಿಲ್ಲ. ಸ್ವಲ್ಪ ಹಿಟ್ಟನ್ನೇ ತಗೊಂಡು ಈ ಥರ ಸ್ವಲ್ಪ ಕೈಯಲ್ಲಿ ನೀರು ಅಥವಾ ಎಣ್ಣೆನ ಹದ್ಕೊಂಡು ನಾವು ಒಂದು ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಬೇಕು. ಚೆನ್ನಾಗಿ ನಾದಿ ಈ ಥರ ಹಿಟ್ಟನ್ನೆಲ್ಲ ಉಂಡೆಗಳು ಮಾಡ್ಕೊಂಡ್ಮೇಲೆ ನಾರ್ಮಲಾಗಿ ಹಪ್ಪಳ ಮಾಡುವಂಥ ಒಂದು ಹಪ್ಪಳದ ಪ್ರೆಸ್ ಇರುತ್ತಲ್ಲ, ಪ್ರೆಸ್ಸಿಂಗ್ ಮಿಷಿನು, ಅದರಲ್ಲಿ ಈ ಥರ ಎಣ್ಣೆ ಕವರ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಿರ್ಬೇಕು ಆ ಕವರ್ಗೆ ಆಲ್ರೆಡಿ. ಅದ್ರ ಮಧ್ಯೆ ಒಂದು ಉಂಡೆನ ಇಟ್ಕೊಂಡು ನೀಟಾಗಿ ನಾವು ಮೇಲಿನೊಂದು ಕವರ್ ಹಾಕ್ಕೊಂಡ್ರೆ ಚೆನ್ನಾಗಿ ಪ್ರೆಸ್ ಆಗುತ್ತೆ. ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಹಪ್ಪಳಗಳನ್ನ ಮಾಡಿಕೊಂಡು ಬಿಸಿಲಿನಲ್ಲಿ ಒಣಗಿಸ್ಕೊಂಡ್ರೆ ಒಂದು ವರ್ಷಕ್ಕಾಗೋಷ್ಟು ಹಪ್ಪಳ ಮಾಡಿ ಇಟ್ಕೊಂಡ್ಬಿಡ್ಬೋದು. ಅಷ್ಟು ಬಿಸಿಲಿರುತ್ತೆ. 1 hour 2 hourಲ್ಲೆಲ್ಲ ಚೆನ್ನಾಗಿ ಒಣಗಿಬಿಡುತ್ತೆ. ಈ ಥರ ಎಲ್ಲ ಹಪ್ಪಳಗಳನ್ನ ಒತ್ತಿ ಇಲ್ಲಿ ಒಣಗಿ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಹಪ್ಪಳ ಎಲ್ಲ ಒಣಗಿದೆ, ಚೆನ್ನಾಗಾಗಿದೆ. ನೋಡಿ, ಸುಮಾರು ಒಂದು 300 ಹಪ್ಪಳದಷ್ಟು ಆಗಿದೆ. ನಾವು ಹಾಕ್ಕೊಂಡಿದ್ದು 1 kg ಇಟ್ಟಲ್ವಾ, ಸ್ವಲ್ಪ ಸಬ್ಬಕ್ಕಿ ಮತ್ತು ಅವಲಕ್ಕಿ ಎಲ್ಲ ಸೇರಿ. ನೀವು ಸಹ ಈ ಥರ ಅಕ್ಕಿ ಹಪ್ಪಳ ಮನೆಯಲ್ಲೇ ಮಾಡ್ಕೊಳ್ಳಿ. ವರ್ಷಕ್ಕಾಗೋಷ್ಟು ಈ ಸಮ್ಮರ್ ಸೀಸನ್ ಮುಗಿಯೋದ್ರೊಳಗೆ 1 ಡಬ್ಬಿ ತುಂಬಿಸಿ ಇಟ್ಕೊಬಿಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.